ಹಾಯ್, ಇವತ್ತು ನಾನು ಚುರ್ಮುರ್ ಚೂಡ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಬನ್ನಿ, ಸಿಂಪಲ್ಲಾಗಿ. ಹಾಗೆ ವಿಡಿಯೋ ಸ್ಕಿಪ್ ಮಾಡಿದೆ, ಪೂರ್ತಿಯಾಗಿ ನೋಡಿ. ಸ್ಕಿಪ್ ಮಾಡೋದ್ರಿಂದ ಯಾವ ಥರ ಮಾಡಿದೆ ಅನ್ನೋದು ಗೊತ್ತಾಗೋದಿಲ್ಲ, ಹಾಗಾಗಿ ವಿಡಿಯೋ ಸ್ಕಿಪ್ ಮಾಡಿದೆ, ಪೂರ್ತಿಯಾಗಿ ನೋಡಿ. ಬನ್ನಿ, ಇವಾಗ ಚುರ್ಮುರ್ ಚೂಡ ಮಾಡಲು ಬೇಕಾಗಿರೋ ಸಾಮಗ್ರಿ ನೋಡೋಣ. 2 ಸುಲಿಗೆ ಚುರ್ಮುರ್ ತೊಗೊಂಡಿದ್ದೇನೆ, 5-6 ಹಸಿಮೆಣಸಿನ್ಕಾಯಿ, 2 ಬೆಳ್ಳುಳ್ಳಿ ಗಡ್ಡೆ ಸುಲಿದಿಟ್ಕೊಂಡಿದ್ದೇನೆ, ಕೊಬ್ಬರಿ ಒಂದು 10-12 ಪೀಸ್ ಉದ್ದುದು ಕಟ್ ಮಾಡಿ ತೊಗೊಂಡಿದ್ದೀನಿ, ಸ್ವಲ್ಪ ಕರಿಬೇವು, ಸಕ್ಕರೆ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ, ಆಮೇಲೆ ರೆಡ್ ಚಿಲ್ಲಿ ಪೌಡ್ರ್ ಅಥವಾ ಅಚ್ಕಾರದ ಪುಡಿ, ಅರಿಶಿಣ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಎಣ್ಣೆ, ಜೀರಿಗೆ ಜಬಡಾಗಿ ಕುಟ್ಟಿಟ್ಕೊಂಡಿದ್ದೇನೆ, ಆಮೇಲೆ ಸಾಸಿವೆ, ಪುಟಾಣಿ ಅಥವಾ ಹುರ್ಗಡ್ಲಿ, ಶೇಂಗಾ. ಬನ್ನಿ ಇವಾಗ ಚುರ್ಮುರಿ ಒಗ್ಗರಣೆ ಹೊಡ್ಕೊಳ್ಳೋಣ. ಬನ್ನಿ ಇವಾಗ ಗ್ಯಾಸ್ ಹಚ್ಕೊಳ್ಳೋಣ. ಒಲೆ ಮೇಲೆ ಕಡಾಯಿ ಇಟ್ಕೊಳ್ಳೋಣ. ಇವಾಗ ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಚೆನ್ನಾಗಿ ಕಾಯಲಿ ನೋಡಿ. ಇವಾಗ ಎಣ್ಣೆ ಕಾದಿದೆ. ಇವಾಗ ಕಟ್ ಮಾಡ್ಕೊಂಡಿರೋ ಕೊಬ್ಬರಿ ಹಾಕ್ಕೊಳ್ಳೋಣ. ಚೆನ್ನಾಗಿ ಹುರ್ಕೊಳ್ಳೋಣ. ಕೊಬ್ಬರಿ ಚೆನ್ನಾಗಿ ಕರ್ಕೊಳ್ಳೋಣ. ಇವಾಗ ಕೊಬ್ಬರಿ ಕಲರ್ ಚೇಂಜ್ ಆಗ್ತಾಯಿದೆ, ಇನ್ನೂ ಸ್ವಲ್ಪ ಚೇಂಜ್ ಆಗಲಿ, ಸ್ವಲ್ಪ ಕಲರ್ ಕೆಂಪು ಬರಲಿ. ನೋಡಿ, ಇವಾಗ ಕಲರ್ ಕೆಂಪಾಗಿದೆ. ಇವಾಗ ತೆಗೆದುಕೊಳ್ಳೋಣ. ಇವಾಗ ಸಾಸಿವೆ ಹಾಕ್ಕೊಳ್ಳೋಣ. ಈ ಸ್ಪೂನ್ಲಿ 1 ಸ್ಪೂನ್ ಸಾಸಿವೆ ಹಾಕ್ಕೊಳತ್ತೀನಿ. ಸಾಸಿವೆ ಚೊಟ್ಟ ನಂತರ ಇವಾಗ ಜೀರಿಗೆ ಹಾಕ್ಕೊಳ್ಳೋಣ. ಇವಾಗ ಕೊಟ್ಟಿಟ್ಟಿರೋ ಬೆಳ್ಳುಳ್ಳಿ ಹಾಕ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಕರಿಬೇವು ಹಾಕ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಪುಟಾಣಿ ಹಾಕ್ಕೊಳ್ಳೋಣ. ಹಾಗೆ ಹುರಿದಿಟ್ಟು ಶೇಂಗಾ ಹಾಕ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ 2 ನಿಮಿಷ ಹುರ್ಕೊಳ್ಳೋಣ. ಇವಾಗ ಅರಿಶಿಣ ಪುಡಿ ಹಾಕ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು 2 ನಿಮಿಷ ಬಿಡೋಣ. ಅಷ್ಟರಲ್ಲಿ ನಾವು ಚುರ್ಮುರಿಗೆ ಸಕ್ಕರೆ ಹಾಕ್ಕೊಳ್ಳೋಣ. ನೋಡಿ, ಚುರ್ಮುರಿಗೆ ಸಕ್ಕರೆ ಹಾಕ್ಕೊಳ್ಳೋಣ. ಈ ಥರ ಚುರ್ಮುರಿ ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ. ಸಕ್ಕರೆ ನಾವು ಒಗ್ಗರಣೆಯಲ್ಲಿ ಸಕ್ಕರೆ ಹಾಕ್ಕೊಂಡ್ರೆ ಸಕ್ಕರೆ ಗಂಟಾಗುತ್ತೆ, ಹಾಗಾಗಿ ಈ ಥರ ಚುರ್ಮುರಿಯಲ್ಲಿ ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಇದು ರೆಡಿಯಾಗಿದೆ. ಇವಾಗ ಒಗ್ಗರಣೆ ನೋಡೋಣ ಬನ್ನಿ. ನೋಡಿ, ಇವಾಗ ಇದು 2 ನಿಮಿಷ ಆಗಿದೆ. ಇವಾಗ ರೆಡ್ ಚಿಲ್ಲಿ ಪೌಡ್ರ್ ಅಥವಾ ಅಚ್ಕಾರದ ಪುಡಿ ಹಾಕ್ಕೊಳ್ಳೋಣ. ನೋಡಿ, ಇವಾಗ 2 ನಿಮಿಷ ಆಗಿದೆ. ಇವಾಗ ಹಸಿಮೆಣ್ಸಿಕಾಯಿ ಹಾಕ್ಕೊಳ್ಳೋಣ. ಹಸಿಮೆಣ್ಸಿಕಾಯಿ ಬೇಕಂದ್ರೆ ಹಾಕೋರಿ, ಇದು ಆಪ್ಷನಲ್, ಬೇಡಂದ್ರೆ ಬಿಡ್ಬೋದು. ಬೆಳ್ಳುಳ್ಳಿ ಎಷ್ಟು ಹಾಕ್ತೀವಲ್ಲ ಅಷ್ಟು ಚೂಡ ರುಚಿಯಾಗಿರ್ತವೆ, ಹಾಗಾಗಿ ಬೆಳ್ಳುಳ್ಳಿ ಜಾಸ್ತಿ ಹಾಕ್ಕೊಳ್ಳಿ. ಚೆನ್ನಾಗಿ 2 ನಿಮಿಷ ಹುರ್ಕೊಳ್ಳೋಣ ಮೆಣಸಿನ್ಕಾಯಿ. ಇವಾಗ ಕೊಬ್ಬರಿ ಹಾಕ್ಕೊಳ್ಳೋಣ. ಎಣ್ಣೆಯಲ್ಲಿ ಕರ್ದಿಟ್ಕೊಂಡಿರೋ ಕೊಬ್ಬರಿ. ಇದು ಕೂಡ ಕೊಬ್ಬರಿ ಆಪ್ಷನಲ್, ಬೇಕಂದ್ರೆ ಹಾಕ್ಕೊಳ್ಳಿ ಮನೆಯಲ್ಲಿ, ಇಲ್ಲಾಂದ್ರೆ ಬಿಡ್ಬೋದು. ಸ್ವಲ್ಪ ಭಾಳ ಕೆಂಪು ಆಗ್ಯಾವ. ನೀವು ಇಷ್ಟು ಕೆಂಪು ಕರ್ಕೊಬೇಡಿ, ಇನ್ನೂ ಸ್ವಲ್ಪ ಬೇಗ ತಗೊಳ್ಳಿ.
ಇವಾಗ ರೆಡ್ ಚಿಲ್ಲಿ ಪೌಡ್ರ್ ಹತ್ರ ಅಚ್ಚ ಖಾರದ ಪುಡಿ ಹಾಕೊಳ್ಳೋಣ. ನೀವು ಖಾರ ನೋಡಿ ಹಾಕ್ಕೊಳ್ಳಿ. ಈ ಸ್ಪೂನ್ಲೆ ನಾನು 4 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಿಮ್ಮ ಖಾರ ನೋಡಿ ಹಾಕ್ಕೊಳ್ಳಿ. ಉರಿ ಸಣ್ಣ ಉರಿಯಲ್ಲಿ ಇರಲಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಇನ್ನೂ ಅರ್ಧ ಕರಿಬೇವು ಇಟ್ಕೊಂಡಿದ್ದೆ, ಕರಿಬೇವು ಹಾಕ್ಕೊಳತ್ತೀನಿ. ನೋಡಿ ಇವಾಗ ಇದು ರೆಡಿಯಾಗಿದೆ. ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ. ಇವಾಗ ನಾವು ಇದನ್ನು ಚುರುಮುರಿಗೆ ಹಾಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಈ ಥರ ಚಮಚಲೆ ಮಾಡ್ಕೊಳ್ಳಿ, ಯಾಕಂದರೆ ಬಿಸಿ ಇರ್ತದಲ್ಲ ಅದಕ್ಕಾಗಿ ಚಮಚಲೆ ಮಾಡ್ಕೊಳ್ಳಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ 2 ಕೈದಿಂದ ಮಾಡ್ಕೊಳ್ಳೋಣ. ಇವಾಗ ನೋಡಿ ಇವಾಗ ಈ ಥರ ಚುರುಮುರಿ 2 ಕೈದಿಂದ ಈ ಥರ ಮಾಡ್ಕೊಳ್ಳಿ. ಕೆಳಗ ಮೇಲೆ ನೋಡಿ ಇವಾಗ ಚೂಡ ರೆಡಿಯಾಗಿದ್ದಾವೆ. ನೀವು ಕೂಡ ಟ್ರೈ ಮಾಡಿ, ಸೂಪರಾಗಿರುತ್ತೆ. ಹಾಗೆ ಈ ಥರ ಮನೆ ಮಂದಿಗೆಲ್ಲ ಮಾಡಿಕೊಡಿ. ಮನೆ ಮಂದಿಯೆಲ್ಲ ಇಷ್ಟಪಟ್ಟು ತಿಂತಾರೆ. ಹಾಗಾಗಿ ನೀವು ಕೂಡ ಟ್ರೈ ಮಾಡಿ, ಸೂಪರಾಗಿರುತ್ತೆ. ಥ್ಯಾಂಕ್ ಯು.